Hello student, in this video we are going to discuss 10 marks company account banking chapter statement of a profit and loss account preparation. ಸೊ ಈ ವಿಡಿಯೋದಲ್ಲಿ ನಾವು ಕಂಪನಿ ಅಕೌಂಟ್ ಸಬ್ಜೆಕ್ಟ್ ನಲ್ಲಿ ಬರುವಂತಹ 10 ಅಂಕದ ಪ್ರಶ್ನೆ ಬ್ಯಾಂಕಿಂಗ್ ಚಾಪ್ಟರ್ ಮೇಲೆ ಕೇಳುವಂತಹ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ. ಸೊ ಸೇಮ್ ಕ್ವಶನ್ ಕೊಟ್ಟಿರ್ತಾರೆ, ನಂಬರ್ಸ್ ಅಷ್ಟೇ ಚೇಂಜ್ ಮಾಡಿರ್ತಾರೆ. ಸೊ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಫಾರ್ಮ್ಯಾಟ್ ನಿಮ್ಗೆ ಮೊದಲು ಗೊತ್ತಿರಬೇಕು. ಮೊದಲಿಗೆ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ ಅಂತ ಹೆಡ್ಡಿಂಗ್ ತಗೊಂಡು ಪ್ರಶ್ನೆಯಲ್ಲಿ ಕೊಟ್ಟಿರುವಂತ ಡೇಟ್ ನ ನಾವು ಮೆನ್ಷನ್ ಮಾಡ್ತೀವಿ. 3 ಕಾಲಮ್ ನ ಪ್ರಿಪೇರ್ ಮಾಡ್ಕೋತೀವಿ. ಪರ್ಟಿಕ್ಯುಲರ್, ಸ್ಕೆಡ್ಯೂಲ್ ಮತ್ತೆ ಅಮೌಂಟ್ ಕಾಲಮ್ ನ ಪ್ರಿಪೇರ್ ಮಾಡ್ಕೋತೀವಿ. ಸೊ ಪರ್ಟಿಕ್ಯುಲರ್ ಕಾಲಮ್ ನಲ್ಲಿ ಮೊದಲು ಇನ್ಕಮ್ ಹೆಡ್ಡಿಂಗ್ ಬರುತ್ತೆ. ಎರಡು ಇನ್ಕಮ್ ಹೆಡ್ಡಿಂಗ್ ನಲ್ಲಿ ಎರಡು ಸಬ್ ಹೆಡ್ಡಿಂಗ್ಸ್ ಬರುತ್ತೆ. ಒಂದು ಇಂಟ್ರೆಸ್ಟ್ ಅರ್ನ್ಡ್, ಒಂದು ಅದರ್ ಇನ್ಕಮ್ಸ್. ಸೊ ಅದಕ್ಕ ಸ್ಕೆಡ್ಯೂಲ್ 13 ಅಂತ ಮೆನ್ಷನ್ ಮಾಡ್ತೀವಿ, ಶೆಡ್ಯೂಲ್ 14 ಅಂತ ಮೆನ್ಷನ್ ಮಾಡ್ತೀವಿ. ಸೊ 13ನೇ ಶೆಡ್ಯೂಲ್ ನಲ್ಲಿ ಬರುವಂತ ಐಟಮ್ಸ್ ನಿಮಗೆ ಗೊತ್ತಿರಬೇಕು. ಇಂಟ್ರೆಸ್ಟ್ ಅಂಡ್ ಡಿಸ್ಕೌಂಟ್ ಅಂತ ಕೊಟ್ರೆ, ಇನ್ಕಮ್ ಆನ್ ಇಂಟ್ರೆಸ್ಟ್ ಅಂತ ಕೊಟ್ರೆ, ಇಂಟ್ರೆಸ್ಟ್ ಆನ್ ಬ್ಯಾಲೆನ್ಸ್ ಅಂತ ಕೊಟ್ರೆ ಇನ್ನೂ ಎರಡು ಟ್ರಾನ್ಸಾಕ್ಷನ್ ಬರುತ್ತೆ. ಇಂಟ್ರೆಸ್ಟ್ ಆನ್ ಬ್ಯಾಲೆನ್ಸ್, ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್, ಇಂಟ್ರೆಸ್ಟ್ ಆನ್ ಡಿಸ್ಕೌಂಟ್. ನೆಕ್ಸ್ಟ್ ಕ್ವಶನ್ ಅಲ್ಲಿ ಇಂಟ್ರೆಸ್ಟ್ ರಿಸೀವ್ಡ್ ಅಥವಾ ಇಂಟ್ರೆಸ್ಟ್ ಅರ್ನ್ಡ್ ಅಂತ ಕೊಟ್ಟಿರ್ತಾರೆ. ಸೊ ಇವನು ಕೂಡ ನಾವು ಸ್ಕೆಡ್ಯೂಲ್ 13 ಅಲ್ಲೇ ತಗೋತೀವಿ. ಸೊ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಿಪೇರ್ ಮಾಡುವಾಗ ಮೊದಲು ಒಳಗೆ ಬರೋದು ಇನ್ಕಮ್ ಹೆಡ್ಡಿಂಗ್. ಸೊ ಅಂಡರ್ ಇನ್ಕಮ್ ಹೆಡ್ಡಿಂಗ್ ವಿ ವಿಲ್ ಟೇಕ್ 2 ಸಬ್ ಹೆಡ್ಡಿಂಗ್ಸ್, ಇಂಟ್ರೆಸ್ಟ್ ಅರ್ನ್ಡ್, ಅದರ್ ಇನ್ಕಮ್. ಇಂಟ್ರೆಸ್ಟ್ ಅರ್ನ್ಡ್ ಸ್ಕೆಡ್ಯೂಲ್ 13. ಸೊ 13 ಸ್ಕೆಡ್ಯೂಲ್ ನಲ್ಲಿ ಬರುವಂತ 5 ಟ್ರಾನ್ಸಾಕ್ಷನ್ ನೀವು ನೆನಪಿಟ್ಕೋಬೇಕು. ಇಂಟ್ರೆಸ್ಟ್ ಅಂಡ್ ಡಿಸ್ಕೌಂಟ್, ಇನ್ಕಮ್ ಆನ್ ಇನ್ವೆಸ್ಟ್ಮೆಂಟ್, ಇಂಟ್ರೆಸ್ಟ್ ಆನ್ ಬ್ಯಾಲೆನ್ಸ್, ಇಂಟ್ರೆಸ್ಟ್ ರಿಸೀವ್ಡ್, ಇಂಟ್ರೆಸ್ಟ್ ಅರ್ನ್ಡ್. So these 5 transaction we will record in schedule 13. Our schedule 14 is other income. So in other income we have to record total 6 transactions: commission, brokerage, profit on sale, miscellaneous income, sundry income, and exchanges, bills of exchange or any exchanges. So total 6 transactions we will record in other income. ಸೊ ಅದರ್ ಇನ್ಕಮ್ ನಲ್ಲಿ 6 ರೀತಿ ಟ್ರಾನ್ಸಾಕ್ಷನ್ ನೀವು ನೆನಪಿಟ್ಕೋಬೇಕು. ಮೊದಲನೇದ್ದು ಕಮಿಷನ್, ಎರಡನೇದ್ದು ಬ್ರೋಕರೇಜ್, ಮೂರನೇದ್ದು ಪ್ರಾಫಿಟ್ ಆನ್ ಸೇಲ್, ಇನ್ವೆಸ್ಟ್ಮೆಂಟ್ ಆರ್ ಎನಿ ಅಸೆಟ್ ಹೆಸರು ಅವ್ರು ಕೊಟ್ಟಿರ್ತಾರೆ. ಸೊ ಪ್ರಾಫಿಟ್ ಆನ್ ಸೇಲ್, ಮಿಸಲೇನಿಯಸ್ ಇನ್ಕಮ್, ಸನ್ರಿ ಇನ್ಕಮ್, ಅಂಡ್ ಎಕ್ಸ್ಚೇಂಜ್, ಎನಿ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಆರ್ ಎನಿಥಿಂಗ್. ನೆಕ್ಸ್ಟ್ ವಿ ವಿಲ್ ರೆಕಾರ್ಡ್ ಎಕ್ಸ್ಪೆಂಡಿಚರ್, ಎಕ್ಸ್ಪೆನ್ಸಸ್. ಸೊ 13ನೇ ಸ್ಕೆಡ್ಯೂಲ್ 14ನೇ ಸ್ಕೆಡ್ಯೂಲ್ ಆದ ನಂತರ ಎಕ್ಸ್ಪೆನ್ಸಸ್ ನ ಎಂಟ್ರಿ ಮಾಡ್ತೀವಿ. ಇಂಟ್ರೆಸ್ಟ್ ಎಕ್ಸ್ಪೆಂಡೆಡ್, ಆಪರೇಟಿಂಗ್ ಎಕ್ಸ್ಪೆನ್ಸಸ್, ಪ್ರಾವಿಷನ್ಸ್ ಅಂಡ್ ಕಾಂಟಿಜೆನ್ಸ್. ಸೊ ಇವಿಷ್ಟು ಕೊಟ್ಟಿರ್ತಾರೆ. ಇಂಟ್ರೆಸ್ಟ್ ಎಕ್ಸ್ಪೆಂಡ್ ನಲ್ಲಿ ಬರುವಂತ ಐಟಮ್ಸ್ ಏನಿರುತ್ತೆ ಅಂದ್ರೆ ಇಂಟ್ರೆಸ್ಟ್ ಆನ್ ಡಿಪಾಸಿಟ್, ಇಂಟ್ರೆಸ್ಟ್ ಆನ್ ಬಾರೋವಿಂಗ್ಸ್, ಇಂಟ್ರೆಸ್ಟ್ ಆನ್ ಲೋನ್, ಇಂಟ್ರೆಸ್ಟ್ ಆನ್ ರಿಸರ್ವ್ ಬ್ಯಾಂಕ್. ಸೊ ಈ 4 ಟ್ರಾನ್ಸಾಕ್ಷನ್ ನಾವು ಇಂಟ್ರೆಸ್ಟ್ ಎಕ್ಸ್ಪೆಂಡೆಡ್ ನಲ್ಲಿ ತಗೋತೀವಿ. ಸೊ ಇವುಗಳನ್ನ ಬಿಟ್ಟು ಕ್ವಶನ್ ಅಲ್ಲಿ ಅದರ್ ಐಟಮ್ ಏನ್ ಬರುತ್ತೆ ಅವನ್ನೆಲ್ಲ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ನಲ್ಲಿ ತಗೋತೀವಿ. ಇದು ನಮ್ಮ ಫಾರ್ಮ್ಯಾಟ್. 3 ನೋಟಿನ ಶೆಡ್ಯೂಲ್ ನ ಐಟಮ್ಸ್ ನೀವು ನೆನಪಿಟ್ಕೋಬೇಕು. 13 ಸ್ಕೆಡ್ಯೂಲ್ ನಲ್ಲಿ 5 ಐಟಮ್ ಬರುತ್ತೆ, 14 ಸ್ಕೆಡ್ಯೂಲ್ ನಲ್ಲಿ 6 ಐಟಮ್ ಬರುತ್ತೆ, 15 ಸ್ಕೆಡ್ಯೂಲ್ ನಲ್ಲಿ 4 ಐಟಮ್ ಬರುತ್ತೆ. 16 ಸ್ಕೆಡ್ಯೂಲ್ ಫಾರ್ಮ್ಯಾಟ್ ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ. 13, 14, 15 ಗೆ ತಗೊಂಡು ಬಿಟ್ಟಿರುವಂತ ಐಟಮ್ಸ್ ಎಲ್ಲಾನು ನಾವು 16 ಗೆ ಎಂಟ್ರಿ ಮಾಡ್ತೀವಿ. ಸೊ ಈ ಕ್ವಶನ್ ಅಲ್ಲಿ ಏನೇನಿದೆ 13 ತಗೊಳ್ಳೋದಕ್ಕೆ. ಸೊ 13 ಶೆಡ್ಯೂಲ್ ನಲ್ಲಿ ನಾವು ಬರೋ ಐಟಮ್ಸ್ ಏನ್ ಹೇಳಿದೆ 5 ಟ್ರಾನ್ಸಾಕ್ಷನ್ ಅಂದ್ರೆ ಮೊದಲನೇದು ಇಂಟ್ರೆಸ್ಟ್ ಅಂಡ್ ಡಿಸ್ಕೌಂಟ್. ಸೊ ಒಂದೇ ಐಟಮ್ ಇದೆ ಇಂಟ್ರೆಸ್ಟ್ ಅಂಡ್ ಡಿಸ್ಕೌಂಟ್. ಸೊ ಇಂಟ್ರೆಸ್ಟ್ ಅಂಡ್ ಡಿಸ್ಕೌಂಟ್ ತಗೋತೀವಿ. ನೆಕ್ಸ್ಟ್ ಏನ್ ಹೇಳಿದೆ ಅಂದ್ರೆ ಇನ್ಕಮ್ ಆನ್ ಇನ್ವೆಸ್ಟ್ಮೆಂಟ್ ಬಂದ್ರೆ ಅದು ಬಂದಿದೆ. ಇಂಟ್ರೆಸ್ಟ್ ಆನ್ ಬ್ಯಾಲೆನ್ಸ್ ಬಂದಿದ್ರೆ, ಸೊ ಇಂಟ್ರೆಸ್ಟ್ ಆನ್ ಬ್ಯಾಲೆನ್ಸ್ ಬಂದಿದೆ. ಈ ಕ್ವಶನ್ ಅಲ್ಲಿ ಇಂಟ್ರೆಸ್ಟ್ ರಿಸೀವ್ಡ್ ಬಂದಿಲ್ಲ, ಇಂಟ್ರೆಸ್ಟ್ ಅರ್ನ್ಡ್ ಬಂದಿಲ್ಲ. ಸೊ 5 ಟ್ರಾನ್ಸಾಕ್ಷನ್ 3 ಟ್ರಾನ್ಸಾಕ್ಷನ್ ಬಂದಿದೆ. ಸೊ ಈ ಮೂರನ್ನು ನಾವು ಎಂಟ್ರಿ ಮಾಡ್ಕೊಂಡು ಶೆಡ್ಯೂಲ್ ನ ಟೋಟಲ್ ಮಾಡ್ತೀವಿ. ಸೊ 13 ಶೆಡ್ಯೂಲ್ ನಲ್ಲಿ 3 ಲ್ಯಾಕ್ ಮತ್ತೆ 50,000 ಮತ್ತೆ 10,000 3 ಟ್ರಾನ್ಸಾಕ್ಷನ್ ಬಂದಿದೆ. ಟೋಟಲ್ 3,60,000. ನೆಕ್ಸ್ಟ್ ಇನ್ ಇದರಲ್ಲಿ 14 ಶೆಡ್ಯೂಲ್ ನ ಐಟಮ್ಸ್ ನೋಡೋಣ. ಸೊ ಟೋಟಲ್ 6 ಐಟಮ್ ನೀವು ಹುಡುಕ್ಬೇಕು. ಮೊದಲನೇದು ಕಮಿಷನ್, ಎರಡನೇದು ಬ್ರೋಕರೇಜ್, ಮೂರನೇದು ಪ್ರಾಫಿಟ್ ಆನ್ ಸೇಲ್, ನಾಲ್ಕನೇದು ಮಿಸ್ಲೇನಿಯಸ್ ಇನ್ಕಮ್, ಐದನೇದು ಸನ್ರಿ ಇನ್ಕಮ್, ಆರನೇದು ಬಿಲ್ಸ್ ಅಥವಾ ಎಕ್ಸ್ಚೇಂಜ್. ಸೊ ಇದರಲ್ಲಿ ಒಂದೇ ಟ್ರಾನ್ಸಾಕ್ಷನ್ ಬಂದಿದೆ, ಕಮಿಷನ್ ಅಂಡ್ ಎಕ್ಸ್ಚೇಂಜ್ ಅಂತ. ಸೊ ಇದೊಂದನ್ನೇ ತಗೋತೀವಿ 40,000. ಶೆಡ್ಯೂಲ್ ನ ಟೋಟಲ್ ಮಾಡ್ಕೋತೀವಿ 40,000 ಟೋಟಲ್. 15th ಶೆಡ್ಯೂಲ್ ನಲ್ಲಿ 4 ಐಟಮ್ ಬರುತ್ತೆ. ಇಂಟ್ರೆಸ್ಟ್ ಆನ್ ಡಿಪಾಸಿಟ್, ಇಂಟ್ರೆಸ್ಟ್ ಆನ್ ಬಾರೋವಿಂಗ್ಸ್,
ಇಂಟ್ರೆಸ್ಟ್ ಆನ್ ಲೋನ್, ಇಂಟ್ರೆಸ್ಟ್ ಆನ್ ರಿಸರ್ವ್ ಬ್ಯಾಂಕ್. ಸೊ ಈ ಪ್ರಶ್ನೆಯಲ್ಲಿ ಇಂಟ್ರೆಸ್ಟ್ ಆನ್ ಬಾರೋಯಿಂಗ್ಸ್ ಬಂದಿದೆ, ಇಂಟ್ರೆಸ್ಟ್ ಆನ್ ಬಾರೋಯಿಂಗ್ಸ್ ಬಂದಿದೆ, ಇಂಟ್ರೆಸ್ಟ್ ಆನ್ ಡಿಪಾಸಿಟ್ ಬಂದಿದೆ. ಸೊ ಕೇವಲ 2 ಟ್ರಾನ್ಸಾಕ್ಷನ್ ಮಾತ್ರ ಬಂದಿದೆ 4ರಲ್ಲಿ. ಸೊ 60,000 ಮತ್ತೆ 1 lakh ನಾವು ಟೋಟಲ್ ಮಾಡ್ಕೋತೀವಿ, 1,60,000. ಸೊ ಈಗ ತಗೊಂಡಿದ್ ಬಿಟ್ಟು ಏನು ಕ್ವಶನ್ ಅಲ್ಲಿ ಉಳಿದಿದೆ, ನಾವು ಇಂಟ್ರೆಸ್ಟ್ ಅಂಡ್ ಡಿಸ್ಕೌಂಟ್ ತಗೊಂಡಿದೀವಿ, ಇಂಟ್ರೆಸ್ಟ್ ಫ್ರಮ್ ಬಾರೋಯಿಂಗ್ಸ್ ತಗೊಂಡಿದೀವಿ, ಇನ್ಕಮ್ ಇನ್ವೆಸ್ಟ್ಮೆಂಟ್ ತಗೊಂಡಿದ್ವಿ, ಇಂಟ್ರೆಸ್ಟ್ ಆನ್ ಡಿಪಾಸಿಟ್ ತಗೊಂಡಿದೀವಿ, ಇಂಟ್ರೆಸ್ಟ್ ಆನ್ ಬ್ಯಾಲೆನ್ಸ್ ತಗೊಂಡಿದೀವಿ. ಸೊ ಕಮಿಷನ್ ತಗೊಂಡಿದೀವಿ, ಸ್ಯಾಲರಿ, ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್, ಡೈರೆಕ್ಟರ್ ಫೀಸ್, ಆಡಿಟರ್ ಫೀಸ್, ಇವು 4 ಟ್ರಾನ್ಸಾಕ್ಷನ್ ಬ್ಯಾಲೆನ್ಸ್ ಇದೆ. ಸೊ ಇವುಗಳನ್ನ ನಾವು 16th ಶೆಡ್ಯೂಲ್ ನಲ್ಲಿ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂತ ತಗೋತೀವಿ. ನೆಕ್ಸ್ಟ್ ಪಿ ಅಂಡ್ ಎಲ್ ಅಕೌಂಟ್ ನಲ್ಲಿ 4 ಆನ್ಸರ್ ನ ಬರೀತೀವಿ, 4ರದು ಆನ್ಸರ್ಸ್. ಸೊ ಇಂಟ್ರೆಸ್ಟ್ ಅರ್ನ್ಡ್ 3,60,000 ಬಂದಿದೆ, ಶೆಡ್ಯೂಲ್ ಟೋಟಲ್ 14 ಶೆಡ್ಯೂಲ್ ಟೋಟಲ್ 40,000 ಬಂದಿದೆ, ಟೋಟಲ್ ಇನ್ಕಮ್ 4 lakh ಆಯ್ತು. ಎಕ್ಸ್ಪೆಂಡಿಚರ್ ನಲ್ಲಿ 15th ಶೆಡ್ಯೂಲ್ ಟೋಟಲ್ ಬರೀತೀವಿ, 16th ಶೆಡ್ಯೂಲ್ ಟೋಟಲ್ ಬರೀತೀವಿ. ಸೊ 1,60,000 ಇದೆ, 52 ಇದೆ. ನೆಕ್ಸ್ಟ್ ಕ್ವಶನ್ ಅಡ್ಜಸ್ಟ್ಮೆಂಟ್ ನಲ್ಲಿ ಪ್ರಾವಿಷನ್ಸ್ ಕೊಟ್ಟಿರ್ತಾರೆ, ಅವನಿಷ್ಟು ಆಡ್ ಮಾಡ್ಕೊಂಡಾಗ ಪ್ರಾವಿಷನ್ಸ್ ಅಂಡ್ ಕಾಂಟಿಜೆಂಟ್ಸ್ ಆಗುತ್ತೆ. ಸೊ ಒಂದನೇ ಪ್ರಾವಿಷನ್ 24,000 ಇದೆ, ಮೇಕ್ ಪ್ರಾವಿಷನ್ ಫಾರ್ ಬ್ಯಾಡ್ ಅಂಡ್ ಡೌಟ್ಫುಲ್ ಡೆಟ್ಸ್. ನೆಕ್ಸ್ಟ್ ಪ್ರಾವಿಷನ್ ಇನ್ಕಮ್ ಟ್ಯಾಕ್ಸ್ ಮೇಲಿದೆ, ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್. ನೆಕ್ಸ್ಟ್ ಪ್ರಾವಿಷನ್ ಪ್ರೊವೈಡ್ ಫಾರ್ ಡಿಮಿನ್ಯೂಷನ್ ಇನ್ ದ ಇಯರ್ ಆಫ್ ಇನ್ವೆಸ್ಟ್ಮೆಂಟ್ 8,000. ಸೊ ಅಡ್ಜಸ್ಟ್ಮೆಂಟ್ ಏನೇ ಬರಲಿ ಅದನ್ನ ಪ್ರಾವಿಷನ್ಸ್ ಅಂತ ಕನ್ಸಿಡರ್ ಮಾಡಿ ತಗೋತೀವಿ. ಸೊ ಇವನಿಷ್ಟು ಟೋಟಲ್ ಮಾಡ್ಕೊಂಡಾಗ 24,000, 36,000, 8,000 3 ಅಡ್ಜಸ್ಟ್ಮೆಂಟ್ ಇದೆ, 3 ಅಡ್ಜಸ್ಟ್ಮೆಂಟ್ ಟೋಟಲ್ ಮಾಡಿ 68 ಹಚ್ಚಿದೀವಿ. ಟೋಟಲ್ ಮಾಡ್ಕೊಂಡ್ರೆ 2,80,000 ಆಯ್ತು. ಇನ್ಕಮ್ ನಲ್ಲಿ ಎಕ್ಸ್ಪೆನ್ಸಸ್ ನ ಮೈನಸ್ ಮಾಡ್ತೀವಿ, 4 lakh ಟೋಟಲ್ ಇನ್ಕಮ್ ಇದೆ. ಸೊ ಇನ್ಕಮ್ ಟೋಟಲ್ ನಲ್ಲಿ ಎಕ್ಸ್ಪೆನ್ಸಸ್ ಟೋಟಲ್ ನ ಮೈನಸ್ ಮಾಡ್ತೀವಿ. ಸೊ ಇವೆರಡನ್ನು ಮೈನಸ್ ಮಾಡಿದಾಗ 1,20,000 ಬ್ಯಾಲೆನ್ಸ್ ಉಳಿತು. ಸೊ ಈ ಬ್ಯಾಲೆನ್ಸ್ ಗೆ ಕ್ವಶನ್ ಅಲ್ಲಿ ಏನಾದ್ರು ಸ್ಟ್ಯಾಟ್ಯೂಟರಿ ರಿಸರ್ವ್, ಜನರಲ್ ರಿಸರ್ವ್ ಅಡ್ಜಸ್ಟ್ಮೆಂಟ್ ನಲ್ಲಿ ಕೊಟ್ಟಿದ್ರೆ ಮೈನಸ್ ಮಾಡಬೇಕು, ಇದರಲ್ಲಿ ಕೊಟ್ಟಿಲ್ಲ. ಇನ್ನು ಓಪನಿಂಗ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೊಟ್ಟಿದ್ರೆ ಅಥವಾ ಕ್ಲೋಸಿಂಗ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೊಟ್ಟಿದ್ರೆ ಆಡ್ ಮಾಡಬೇಕು. ಒಂದು ಕೊಟ್ಟಿದ್ದಾರೆ 80,000, ಸೊ ಆ 80,000 ನ ಆಡ್ ಮಾಡ್ತೀವಿ. ಸೊ ಅವಾಗ 80,000 ಒಂದು ಬರುತ್ತೆ, ಇದರಲ್ಲಿ ಆಡ್ ಮಾಡ್ಕೊಂಡು ಟೋಟಲ್ ಬರಿತೀವಿ. ಸೊ ಇದಿಷ್ಟು ಇದ್ರ ಫಾರ್ಮ್ಯಾಟ್. ಈ ಪ್ರಕಾರ ನಾವು ಪಿ ಅಂಡ್ ಎಲ್ ಅಕೌಂಟ್ ನ ಬಿಡಿಸ್ತೀವಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮೆಥಡ್ ಒಂದಿಗೆ ಸಿಗೋಣ. ಧನ್ಯವಾದ.